ಪಾಪ ಲೇ ಕುಮಾರಣ್ಣ, ಎಲ್ಲ ಹೋಗ್ತಿದ್ಯಲ್ಲಪ್ಪ, ಎಲ್ಲಪ್ಪ ಹೋಗ್ತಿರೋದು? ಎಲ್ಲೂ ಇಲ್ಕಣಪ್ಪ. ಇವರು ನಮ್ಮೂರು ಆ ಜಗಣ್ಣ ಐತ್ ನೋಡು, ಆ ಜಗಣ್ಣರ ತೋಟಕ್ಕೆ 1 ಗಂಟೆ ಟೈಮ್ ಏನೋ ಉಕ್ಕಿ ಹೊಡಿಬೇಕು. ಅದಕ್ಕೆ ಹೋಗ್ತಿದ್ದೀನಿ ಕಣಪ್ಪ. ಜಾಸ್ತಿ ಬಿಸಿಲಾಗ್ಬಿಟ್ರೆ ಕೆಲಸ ಆಗಲ್ಲ. ಹಾಗಾಗಿ ಬೇಗನೆ ಹೋಗ್ಬಿಟ್ಟು ಉಕ್ಕಿ ಹೊಡ್ಕೊಂಡ್ ಬಂದ್ಬಿಡೋಣ ಅಂತ ಹೋಗ್ತಿದ್ದೀನಿ ಕಣಪ್ಪ. ಯಾಕಪ್ಪ ಹಿಂಗ್ ಕೇಳಿದೆ? ಎಲ್ಲಾರ ಹೋಗ್ಬೇಕಿತ್ತ? ಹಂಗೆ ನಿಲ್ಕಳ್ಳ ಪಾಪ. ಅದೇ ಕಣ ಒಂದಿಟ್ಟು ಅದೇ ಅವನು ಡೆಕೋರೇಷನ್ ಅವ್ರಿಗೆ ಹೇಳಿದ್ದು, ಅದು ಯಾಕ ಸರಿ ಆಗ್ಲಿಲ್ಲ ಕಣಪ್ಪ. ಹಂಗಾಗಿ ನಿನ್ಗೆ ಯಾರ ಪರಿಚಯ ಇರೋರು ಗೊತ್ತಿರೋರು ಯಾರು ಇದ್ರೆ ಡೆಕೋರೇಷನ್ಸ್ಗೆಲ್ಲ ಹೇಳ್ಬಿಡುವ ಅಂತ ಒಂದ್ರಿಟ್ಟು. ನಿಮ್ ಚಿಕ್ಕಪ್ಪ ನೆನ್ನೆ ಸಾಯಂಕಾಲ ನೀನು ಹೇಳ್ ಕಳಿಸ್ತು. ನಾನು ನಿಮ್ ಚಿಕ್ಕಪ್ಪ ಹೋಗಿದ್ದು. ಅದು ಯಾಕ ಹುಡುಗ ಬೇರೆ ಕಡೆ ಎಲ್ಲ ಒಪ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ದ ಅತ್ಲಾಗಿ, ಮದುವೆ ದಿವಸ ಡೇಟ್ ದಿವಸನೇ. ಅದಕ್ಕತ್ಲಾಗಿ ಬೇರೆ ಕಡೆ ಬೇರೆ ಯಾರ ಇನ್ನೇ ನಮ್ಮ ಕುಮಾರಣ್ಣಂಗೂ ಯಾರಿಗಾರ ಗೊತ್ತಿರೋರು ಇರ್ತಾರೆ, ಇನ್ನೇನು ಅವ್ರಿಗೆ ಹೇಳಿದ್ರೆ ಆಗುತ್ಕಣ್ ಬಾರ್ಲಪ್ಪ ಅಂತ ಕರ್ಕೊಂಬಂದೆ ನಾನು. ಯಾರು ಗೊತ್ತಿರೋರು ಇದ್ರೆ ಹೇಳ್ಬಿಡ್ಲಪ್ಪ ಅತ್ಲಾಗ ನೀನೇ ಮಾತಾಡ್ಬಿಟ್ಟು. ಆಗ್ಲಿಲ್ವೇನಪ್ಪ ಹಂಗಾರೆ ಡೆಕೋರೇಷನ್ ಅವ್ರಿಗೆ? ಸರಿ ಕಣ, ಆಯ್ತು ಹೇಳಪ್ಪ. ನನಗೆ ಪರಿಚಯ ಇರೋರು ಪಕ್ಕದೂರೋರು ಒಂದಿಬ್ರು ಇದ್ದಾರೆ, ನೋಡೋಣ. ಬೇಗನೆ ಹೇಳ್ಬೇಕು ಮಾತ್ರ. ಅವರು ಈಗ ನಮ್ಮದು ನಮ್ಮ ರಾಜೇಶು ಮದುವೆ ದಿವಸನೇ ಬೇರೆ ಬೇರೆ ಕಡೆನೂ ಮುಹೂರ್ತಗಳು ಇರ್ತಾವೆ ನೋಡ್ರಿ. ಹಂಗಾಗಿ ಒಂದೇ ದಿವಸ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ನೋಡೋಣ ತಡಿಯಪ್ಪ, ಕೇಳ್ತೀನಿ. ಕೇಳಿ ವಿಚಾರಿಸಿ ಮೊದಲೇ ಅಡ್ವಾನ್ಸ್ ಕೊಟ್ಟು ಬಂದ್ಬಿಡ್ತೀನಿ ಅತ್ಲಾಗಿ. ಕಣ ಮಗ, ಅದೊಂದು ಮಾಡಿಬಿಡು. ಇನ್ನೇನು ಭಟ್ರಿಗೂ ಹೇಳಿದೀವಿ, ಇನ್ನೇನು ಎಲ್ಲ ಐಟಮ್ಗಳೆಲ್ಲ ಬರ್ಸಿದೀವಿ. ಇನ್ನೇನು ಎಲ್ಲ ಆಗೈತ್ ಕಣ್ ಪಾಪ. ಇನ್ನೇನು ಪತ್ರಿಕೆ ಒಂದು ಹಂಚ್ಕೊಂಡು ಬರಬೇಕು. ಊರಿಗೆ ಹೋಗ್ಬಿಟ್ಟು ನೆಂಟರು ಮನೆಗೆ, ಸಂಬಂಧಿಕರ ಮನೆಗೆ ಹೋಗ್ಬೇಕು ಪತ್ರಿಕೆ ಹಂಚೋದಕ್ಕೆ. ಆವಾಗ 1 ವಾರ 15 ದಿವಸ ಅದೊಂದು ಆಗ್ಬಿಡುತ್ತೆ. ಅದೊಂದು ಮುಗಿಸ್ಬಿಟ್ರೆ ಅತ್ಲಾಗಿ ನೆಮ್ಮದಿ ಆಗೋಗ್ಬಿಡುತ್ತೆ ಅತ್ಲಾಗಿ. ತಿಂಡಿ ತಿನ್ಕೊಂಡು ಹೋಗ್ತಿದ್ಯಾ? ಹಂಗೆ ಹೋಗ್ತಿದ್ದಿಲ್ಲ ಪಾಪ, ತಿಂಡಿ ತಿನ್ಕೊಂಡು ಹೋಗು. ಇಲ್ಲ ಕಣಪ್ಪ, ಇವಾಗ ತಿಂಡಿ ತಿನ್ಕೊಂಡು ಕೂತ್ಕೊಳ ಅಷ್ಟು ಟೈಮ್ ಇಲ್ಲ, ಇವಾಗ ಪುರ್ಸತ್ತಿಲ್ಲ. ತಿಂಡಿ ತಿನ್ಕೊಂಡು ಕೂತ್ಕೊಂಡ್ಬಿಟ್ರೆ ಒತ್ತಾಗ್ಬಿಡುತ್ತೆ. ಅಲ್ಲೇ ಆ ಜಗಣ್ಣ ಅಲ್ಲೇ ತಿಂಡಿ ತಗೊಂಡ್ಬರ್ತೀನಿ ಬಾರ್ ಮಗ ಅಂತ ಹೇಳಿತ್ತು. ಅಲ್ಲೇ ತಿಂಡಿ ತಿನ್ಕೊಂಡು ಹೇಳಪ್ಪ. ಚಿಕ್ಕಪ್ಪ ಚಿಕ್ಕಪ್ಪ, ಅಣಯ್ಯ ಅಗಳ ಗಜೇಂದ್ರ ಎಲ್ಲ ಹೋಗ್ತಿರಂಗಿದ್ದಾನೆ. ಪಾಪ ಗಜೇಂದ್ರ, ಎಲ್ಲ ಹೋಗ್ತಿದ್ಯಾ? ಇದ್ಯಾಕ್ ಮಗ ಎಲ್ಲ ರೆಡಿ ಆಗ್ಬಿಟ್ಟು ಎಲ್ಲ ಹೋಗ್ತಿದ್ಯಾ? ಎಲ್ ಪಾಪ? ಎಲ್ಲೂ ಇಲ್ಕಂಡ್ ಚಿಕ್ಕಪ್ಪ, ಅದೇ ಕೆಲ್ಸಕ್ಕೆ ಹೋಗ್ತಿದ್ದೀನಿ ಕಣಪ್ಪ. ಏನ್ ಮಗ ನೀನು? ಅಲ್ಲ ಕಣ, ಅಲ್ಲೇ ಹೊಲ್ಟೇನು ಕೆಲ್ಸಕ್ಕೆ? ಸರಿ ಸರಿ ಆಯ್ತು, ಬೇಗ ಬಾರಪ್ಪ. ಜಾಸ್ತಿ ಹೊತ್ತು ತಡ ಮಾಡ್ಕೊಂಡ್ ಬರ್ಬಾರ್ದು ನೀನು, ಬೇಗ ಬಂದ್ಬಿಡ್ಬೇಕು. ನೀನ್ ಕೆಲಸ ಮುಗಿದ ತಕ್ಷಣ. ಬೈಕಲ್ಲಿ ಹೋಗ್ತೀಯಾ? ಮಳೆಗಾಲ ಬೇರೆ, ಜಾಸ್ತಿ ಮಳೆ ಬರ್ತಿರುತ್ತೆ ಮತ್ತೆ. ಜಾಸ್ತಿ ಹೊತ್ತು ಮಾಡ್ಕೊಂಡ್ ಬರ್ಬೇಡ, ಬೇಗ ಬಂದ್ಬಿಡು. ಸರಿ ಕಣ್ ಚಿಕ್ಕಪ್ಪ. ನೆನ್ನೆ ಒಂದ್ ದಿವಸ ಒಂದ್ ಸ್ವಲ್ಪ ತಡ ಆಗೋಯ್ತು ಕಣ್ ಚಿಕ್ಕಪ್ಪ. ಏನ್ ಮಾಡ್ತೀರಾ, ಸ್ವಲ್ಪ ಕಸ್ಟಮರ್ಸ್ಗಳೆಲ್ಲ ಇದ್ರು, ಲೆಕ್ಕ ಯಾಕ ಎಲ್ಲ ಕೊಟ್ಟು ಬರೋದು ಒಂದ್ ಸ್ವಲ್ಪ ತಡ ಆಗೋಯ್ತು ಕಣ್ ಚಿಕ್ಕಪ್ಪ. ಹಂಗಾಗಿ ತಡ ಆಯ್ತು ಬಿಟ್ರೆ ಇವತ್ತಿಂದ ಬೇಗನೆ ಬಂದ್ಬಿಡ್ತೀನಿ ಕಣ್. ಹೇಳ್ರಿ, 5-5:15 ಅಷ್ಟೊತ್ತಿಗೆ ನಾನು ಬೇಗನೆ ಬಂದ್ಬಿಡ್ತೀನಿ. ಅಣಯ್ಯ ನಾನು ಬರೋಣ? ಅಲ್ಲ ಕಣಪ್ಪ, ತಿಂಡಿ ಮಾಡ್ಕೊಂಡು ಹೋಗ್ತಿದ್ಯಾ ಹಂಗೆ ಹೋಗ್ತಿದ್ಯಾ? ತಿಂಡಿ ತಿನ್ಕೊಂಡು ಹೋಗಿ ನಡಿ. ಇಲ್ಲ ಅಣಯ್ಯ, ಇವಾಗ ತಿಂಡಿ ತಿನ್ನಲ್ಲ. ಅತ್ತಿಗೆ ಅವರು ತಿಂಡಿ ತಿನ್ನಪ್ಪ, ತಿಂಡಿ ತಿನ್ಕೊಂಡು ಹೋಗಪ್ಪ ಅಂತ ಹೇಳಿರುವ. ಇವಾಗ ಪುರ್ಸತ್ತಿಲ್ಲ ಅಣಯ್ಯ, ಬೇಗ ಹೋಗ್ಬೇಕು ನಾನು. ಅಲ್ಲೇ ಹೋಟೆಲಲ್ಲೇ ಏನಾದ್ರು ಟಿಫನ್ ಮಾಡ್ಕೊಳ್ತೀನಿ. ಬೇಡ, ಸಾಯಂಕಾಲ ನಾನು ಬೇಗ ಬರ್ಬೇಕಲ್ಲ, ಹಂಗಾಗಿ ಬೆಳಿಗ್ಗೆ ನಾನು ಬೇಗ ಹೋಗ್ಬೇಕು. ನಾನು ಬರ್ತೀನಣ್ಣಯ್ಯ, ಟೈಮ್ ಆಯ್ತು. ಪಾಪ ಜೋಪಾನ, ಮತ್ತೆ ಇವಾಗ ಹೇಳ್ತಿದ್ದೀನಿ ಸರಿನಾ? ಜೋಪಾನಾಗ ಹೋಗಿ ಜೋಪಾನಾಗ ಬರ್ಬೇಕು ಮಾತ್ರ. ಮೈಯೆಲ್ಲ ಕಣ್ಣಾಗಿರ್ಬೇಕು, ಎಚ್ಚರಿಕೆಯಿಂದ ಇರ್ಬೇಕು ನೀನು. ಇಲ್ಲ ಅಂದ್ರೆ ನೀನು ಬೈಕಲ್ಲೂ ಹೋಗ್ಬೇಡ, ಏನು ಬೇಡ. ನಿಮ್ಮ ಅಣ್ಣಂದ್ರುಗಳು ಬೇಕಾದ್ರೆ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತಾರೆ, ಕಾರಲ್ಲಿ ಕರ್ಕೊಂಡ್ ಬರ್ತಾರೆ ಬೇಕಾದ್ರೆ. ನೀನು ಕೆಲ್ಸಕ್ಕೆ ಹೋಗಿ ನೀನು ಬರೋವರೆಗೂ ನಮ್ಗಂತೂ ಸಮಾಧಾನ ಇರಲ್ಲ ಕಳ್ಳ ಪಾಪ. ಏನೋ ಒಂಥರ ದಿಗ್ಲಾಗಂಗ ಆಗ್ತಿರುತ್ತತ್ಲಾಗಿ. ಏನು ಆಗಲ್ ಕಣ, ಸುಮ್ಕಿರ್ ಚಿಕ್ಕಪ್ಪ. ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನಾವು ನಮ್ಮ ಒಳ್ಳೆತನ ನಮ್ಗೆ ಎಲ್ಲಿಂದ ಎಲ್ಲೋದ್ರೂ ಕಾಪಾಡುತ್ತೆ. ಸುಮ್ಕಿರು, ಯೋಚನೆ ಮಾಡ್ಬೇಡ, ನನ್ಗೆ ಒಳ್ಳೇದೇ ಆಗುತ್ತೆ. ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಕಣ, ಸುಮ್ಕಿರ್ ಚಿಕ್ಕಪ್ಪ. ಯಾಕೆ ಯೋಚನೆ ಮಾಡ್ತೀಯ ನೀನು? ಅಲ್ಲ ಕಣಪ್ಪ, ಅದೇ ಈಗ ಗಜೇಂದ್ರಗೆ ದೊಡ್ಡಪ್ಪನ ತಾವ್ಲಿಂದ ಆಸ್ತಿ ಎಲ್ಲಾನು ಪಾಲ್ ಕೇಳೋದಕ್ಕೆ ಎಲ್ಲ ಗೌಡ್ರಿಗೆ ಹೇಳ್ ಬರ್ತೀನಂತ ಹೇಳ್ದಲ್ಲ, ಏನಾಯ್ತು ಆ ವಿಚಾರ? ಅಲ್ಲ ಕಣಪ್ಪ, ಹಿಂಗೆ ಮುಂದುವರ್ಸ್ಕೊಂಡು ಹೋದ್ರೆ ಸರಿ ಆಗಲ್ಲ ಕಣಪ್ಪ. ಅವನಿಗೇನ್ ಸಿಗ್ಬೇಕು, ಅವನಿಗೇನೇನು ಇದು ಮಾಡ್ಬೇಕು ಅವೆಲ್ಲದನ್ನು ಕೊಡಿಸ್ಬೇಕು ನಾವು. ಈಗ ಅಲ್ಲಿಂದ ಅವನಿಗೇನು ಕೇಳಿ ಕರ್ಕೊಂಬಂದಿರೋದು? ನಿನಗೆ ನಿಮ್ಮ ಅಪ್ಪನ ಕಡೆಯಿಂದ ಏನೇನು ಸಿಗ್ಬೇಕು, ಪ್ರತಿಯೊಂದು ಆಸ್ತಿಲಾಗ್ಲಿ ಮನೇಲಾಗ್ಲಿ ಪ್ರತಿಯೊಂದನ್ನು ಕೊಡಿಸೋ ಜವಾಬ್ದಾರಿ ನನಗೆ ಕಣಪ್ಪ. ಬಾರಪ್ಪ ನೀನು ಅಂತ ಕರ್ಕೊಂಬಂದಿದ್ದೀವಿ. ಪಾಪ ಅವ್ರ ಪಾಡಿಗೆ ಅವ್ರು ಇದ್ರು, ಅವ್ರಿಗೆಲ್ಲ ಕರ್ಕೊಂಬಂದಿಲ್ಲಿ ಉಳಿಸ್ಕೊಂಡಿರೋದು ಯಾಕೆ ಹೇಳ್ರಿ? ಅವನಿಗೆ ನ್ಯಾಯ ಸಿಗ್ಬೇಕಂತ ತಾನೆ. ಅದನ್ನ ಬಿಟ್ಬಿಟ್ಟು ನಾವು ಈಗ ಸುಮ್ಕೆ ಆಗ್ಬಿಟ್ರೆ ಆಗುತ್ತೇನಪ್ಪ? ನೀನ್ ಕೇಳ್ತೀಯ ಇಲ್ಲ ನಾನೇ ಹೋಗ್ಬಿಟ್ಟು ದೊಡ್ಡಪ್ಪನ ಹತ್ರ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾನು ಕೇಳ್ಕೊಂಬರೋಣ ಹೇಳು. ಕೊಟ್ರೆ ಕೊಡ್ಲಿ,
ಇಲ್ಲ ಅಂದ್ರೆ ಅದು ಮುಂದೆ ಏನಾಗುತ್ತೋ ನನಗೆ ಗೊತ್ತೈತೆ ಏನೇನು ಮಾಡ್ಬೇಕಂತ. ನನ್ನ ತಮ್ಮಂಗೆ ಅವ್ರ ಕಡೆಯಿಂದ ಆಸ್ತಿಲಿಲ್ಲ ಪಾಲೆಲ್ಲ ಹೆಂಗ್ ತಗೋಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ಆಯ್ತು ಕಣ್ ಸುಮ್ಕಿರ್ ಪಾಪ, ಗೌಡ್ರಿಗೆ ಹೇಳಿದೀನಿ ಸಮಾಧಾನದಿಂದ ಇರು. ಯಾಕೆ ಇಷ್ಟೊಂದು ರೇಗಾಡ್ತೀಯ, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂತೀಯ ನೀನು? ಕೋಪ ಮಾಡ್ಕೋಬೇಡ ಕಣ್ ಸುಮ್ಕಿರು. ಹ್ಞೂ ಹಂಗಲ್ ಕಣಪ್ಪ, ಕೋಪ ಮಾಡ್ಕೊಳೋದಲ್ಲ ಇದರಲ್ಲಿ. ಅವ್ನಿಗೆ ಏನು ಕೊಡ್ಬೇಕು, ಅವನಿಗೆ ಏನು ಸಿಗ್ಬೇಕು ಅದನ್ನ ದೊರಕಿಸಿರೇನೆ ನಮ್ಗೆ ಸರಿ ಆಗೋದು. ಅಲ್ಲಿವರೆಗೂ ಸಮಾಧಾನನೇ ಇಲ್ಲ ಕಣಪ್ಪ. ತಗೊಳ್ಳಲ್ಲ ಪಾಪ. ನೋಡು, ನೀನು ಮಾತಾಡಿದ ತಕ್ಷಣ ಅಲ್ಲೇ, ನೀನು ನೆನಪು ಮಾಡಿದ ತಕ್ಷಣ ಅಲ್ಲೇ ನಮ್ಮ ಗೌಡ್ರು ಬಂದೇ ಬಿಟ್ರು. ಏನಕ್ಕೆ ಗೌಡ್ರು ಹಿಂಗೆ ಬಂದ್ಬಿಟ್ರಲ್ಲ? ಏನು ಸಮಾಚಾರ ಗೌಡ್ರೆ? ಏನು ಗೌಡ್ರೆ ಬೆಳಗ್ಗೆ ಮನೆ ತಾವು ಬಂದ್ಬಿಟ್ಟಿದ್ದೀರಾ? ಅಲ್ಲ ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ರಿ ಗೌಡ್ರೆ ಮಂತಾವ. ಅದೇ ಆಗ ನನಗೆ ಹುಡ್ಕೊಂಬಂದ್ರಿ ನೀವು ಮನೆ ಹತ್ರ. ಬರ್ರಿ, ಟೀನಾರ ಕಾಸು ತಿಂಡಿನಾರ ತಿನ್ನಿರಂತೆ ಬರ್ರಿ ಗೌಡ್ರೆ. ಬೇಡ ಕಳ್ಳ ರಂಗಜ್ಜ, ಇವಾಗ ತಿಂಡಿ ಗಿಂಡಿ ಏನು ಬೇಡ ಕಣ್ ಸುಮ್ಕಿರು. ಮಂತಾವ್ ಹೋಗ್ಬಿಟ್ಟು ತಿಂಡಿ ಮಾಡ್ತೀನಿ. ಇಲ್ಲ ನಾನು ತೋಡುತ್ತಾವ್ ಹೋಗಿದ್ದೆ ಕಣವು, ತೋಡುತ್ತಾವ್ಲಿಂದ ಹಿಂಗೆ ಬಂದಲ್ಲ, ಹಂಗೆ ಮಂತಾವ ನಿನಗೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಪ್ಪ. ಏನೋ ಒಂದು ವಿಚಾರ ಮಾತಾಡ್ಬೇಕಿತ್ತು, ಹಂಗಾಗಿ. ಏನ್ರಿ ಗೌಡ್ರೆ ಅಂತ ಮುಖ್ಯವಾದ ವಿಚಾರ? ಗೌಡ್ರೆ ಯಾಕೆ ಗೌಡ್ರೆ, ಯಾಕೆ ಏನಾಯ್ತು? ಏನ್ ಹೇಳ್ರಿ ಗೌಡ್ರೆ? ಏನಿಲ್ಲ ಕಣ್ ಸುಮ್ಕಿರ್ಲ ರಂಗಜ್ಜ, ಅಂತದೇನಾಗಿಲ್ಲ, ಆತ್ರ ಬೀಳ್ಬೇಡ, ತಾಳ್ಮೆಯಿಂದ ಇರು. ಏನಿಲ್ಲ ಕಣಪ್ಪ, ತೋಟದ ಹತ್ರ ಹೋಗಿದ್ನಲ್ಲ, ಅಲಾಸನೆ ಬರ್ತಿದ್ದೆ. ಇನ್ನೇನು ನಿಮ್ಮ ಅಣ್ಣ ಸಿಕ್ಕಿದ್ದ ಕಣಪ್ಪು. ಅದೇ ನೀನು ಹೇಳಿದ್ದಲ್ಲಪ್ಪ, ಇನ್ನೇನು ಅವನು ಇವನ್ ಗಜೇಂದ್ರಂಗೆ ಹಿರಿ ಮಗಂಗೆ ಇನ್ನೇನು ಆಸ್ತಿಲೆಲ್ಲ ಪಾಲ್ ಸಿಗಂಗೆ ಮಾಡ್ಬೇಕು ಕಣ್ರಿ ಗೌಡ್ರೆ. ಇಲ್ಲ ಪಂಚಾಯತ್ಗೆ ಕೂರ್ಸ್ರಿ ಗೌಡ್ರೆ, ಇಲ್ಲ ಒಳ್ಳೆ ಮಾತಲ್ಲಿ ಕೇಳ್ರಿ, ಕೊಟ್ರೆ ಅದಕ್ಕೇನಂತೆ, ಅದೇನಾಯ್ತೋ ಕರೆಕ್ಟಾಗಿ ಕೊಟ್ಬಿಡ್ಲಿ ಅಂತ ಹೇಳಿದ್ದಲ್ಲಪ್ಪ ನೀನು. ಹಂಗಾಗಿ ಕೇಳ್ದೆ ಕಣಪ್ಪ, ಅಲ್ಲೇ ತೋಟದ ಹತ್ರ ಬಂದಿದ್ದ ಅವನು. ಗೌಡ್ರೆ ಏನು ಮಾಡ್ತಿದ್ರ, ತಿಂಡಿ ಆಯ್ತರ ಅಂತ ಎಲ್ಲ ಮಾತಾಡ್ಸ್ತಾ. ಹಂಗೆ ಮಾತಾಡ್ತಾ ಕೇಳ್ದೆ ಕಣಪ್ಪ, ನಿನ್ನ ತಮ್ಮ ಬಂದಿದ್ದ ಕಣಪ್ಪ, ಹಿಂಗೆ ಮಂತವ ಹಿಂಗೆ ನಿನ್ನ ಹಿರಿ ಮಗ ಬಂದಿದ್ದಾನಂತೆ, ಊರಲ್ಲೇ ಇದ್ದಾನೆ. ಅವನಿಗೆ ಅವನ ಆಸ್ತಿಲಿ ಏನೇನು ಪಾಲು ಕೊಡಬೇಕು ನೀನು ಪ್ರತಿಯೊಂದನ್ನು ಕೊಡಬೇಕಂತೆ. ಇಲ್ಲಾಂದರೆ ಅದೇನು ಪಂಚಾಯತ್ಗೆ ಕೂರ್ಸಿನೇ ಇದು ಮಾಡ್ತಾರೆ, ಇಲ್ಲಾಂದರೆ ಅವ್ರು ಬೇರೆ ಥರನೇ ಹೆಂಗೆ ಇಸ್ಕೋಬೇಕು ಅವ್ರಿಗೆ ಗೊತ್ತೈತೆ, ಇಸ್ಕೊಂತೀನಿ ಅಂತ ಹೇಳ್ತಿದ್ರು. ಅದೇನು ಕೊಟ್ಬಿಡ್ಲ ಪಾಪ, ಎಷ್ಟಾದರೂ ನಿನ್ನ ಹಿರಿ ಮಗ ಅಲ್ವೇನಾ, ಅವ್ನಿಗೆ ಮೋಸ ಮಾಡಬೇಡ ಕೊಡಪ್ಪ ಅಂತ ಹೇಳ್ದೆ. ಇಲ್ಲ ಕಣ್ರಿ ಗೌಡ್ರೆ, ಅವ್ನು ಯಾರಂತಾನೆ ಗೊತ್ತಿಲ್ಲ, ಎಷ್ಟು ದಿವಸ ಇಲ್ದವ್ರವರು ಇವತ್ತು ಯಾಕ್ರಿ ಬರಬೇಕು ಗೌಡ್ರೆ, ಇವತ್ತು ಯಾಕೆ ಕೇಳ್ಬೇಕ್ರಿ ಗೌಡ್ರೆ? ಮೊದ್ಲಿಂದಾನು ಇಲ್ದಲೇ ಇರೋರು ಇವಾಗ ಯಾಕ್ರಿ ಬರ್ಬೇಕು ಗೌಡ್ರೆ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಕೊನಗಾಡ್ಕೊಂಡು ಹೋದ. ತಡಿಲ ಇಲ್ಲಿ ಬಾರ್ಲಾ ಇಲ್ಲಿ ಅಂತ ಕರೆದೆ ನಾನು. ಇಲ್ಲ ಗೌಡ್ರೆ, ನನಗೆ ಕೆಲಸ ಐತೆ, ನಾನು ಎಲ್ಲ ಹೋಗ್ಬೇಕು ಅನ್ಕೊಂಡು ಹಂಗೆ ರೇಗಾಡ್ಕೊಂಡು ಗುಣ ಅನ್ಕೊಂಡು ಮನ್ಸಲ್ಲೇ ಬೈಕೊಂಡು ಹೋಗ್ಬಿಟ್ಟ ಅತ್ಲಾಗಿ. ನಾನು ಅತ್ಲಾಗಿ ಸುಮ್ಕೆ ಬಂದ್ಬಿಟ್ಟೆ ಅತ್ಲಾಗಿ. ಅವನು ಒಳ್ಳೆ ಮಾತಲ್ಲಿ ಕೇಳೋ ಮನುಷ್ಯನೇ ಅಲ್ಲ ಕಳ್ಳ ರಂಗಜ್ಜ, ನನ್ನ ಪ್ರಕಾರ. ಅಲ್ಲ ಕಣ್ರಿ ಗೌಡ್ರೆ, ಅವ್ನು ಒಳ್ಳೆ ಮಾತಲ್ಲಿ ಕೇಳಿಲ್ಲ ಅಂದ್ರೆ ನಾವು ಬಿಡ್ಬೇಕಲ್ಲ. ಅವ್ರಿಗೆ ಇಷ್ಟ ಬಂದು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ನ. ನಮ್ ದೊಡ್ಡಪ್ಪ ಅವ್ನಿಗೆ ಇನ್ನೆಷ್ಟು ಧೈರ್ಯ ಇರ್ಬೇಕು ಹಿಂಗೆಲ್ಲ ಮಾತಾಡೋದಿಕ್ಕೆ? ಇಲ್ಲ ಕಣ್ರಿ ಗೌಡ್ರೆ, ಇಲ್ಲ, ನಾನು ಹೋಗ್ತೀನಿ ಇವಾಗ ಮಂತವ, ಹೋಗ್ಬಿಟ್ಟು ಅವ್ನ ಪಾಲ್ ಏನ್ ಬೇಕೋ, ಅವ್ನಿಗೆ ಏನೇನ್ ಬರ್ಬೇಕು ಎಲ್ಲ ಕೊಟ್ರೆ ಸರಿ ಆಯ್ತು. ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಬಿಡ್ತೀನಿ ಅಂತ ಎದುರ್ಸೇ ಬರ್ತೀನಿ ಕಣ್ರಿ ಗೌಡ್ರೆ. ಯಾಕೆ ಅತಿಯಾಗಿ ಮಾತಾಡ್ತಿದಾರ ಅವರು? ಲೇ ಕುಮಾರಣ್ಣ, ಬಾರ್ಲಾ ಇಲ್ಲಿ ಹೋಗುವಂತೆ ಕಣ್ ಬಾರು. ನಾವು ಇದೀವಲ್ಲ, ನಾವು ಮಾತಾಡ್ತೀವಿ ಕಣ್ ಬಾರ, ನಾವು ದೊಡ್ಡವರು ಇರುವಾಗ್ಲೇನೇನೆ ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ? ಬಾರ ಇಲ್ಲಿ. ನೋಡ್ರಿ ಗೌಡ್ರೆ, ನೋಡ್ರಿ ನಮ್ಮ ಅಣ್ಣನ ದೌರ್ಜನ್ಯ ಎಷ್ಟೈತಂತ, ಎಷ್ಟು ದುರಾಂಕಾರ ಐತೇನಂತ. ಸ್ವಂತ ಮಗಂಗೆನೆ ಅವ್ನು ಯಾರಂತ ಗೊತ್ತಿಲ್ಲ ಅಂತ ಹೇಳಿದಾನಲ್ಲ, ಲೆಕ್ಕ ಹಾಕ್ರಿ. ಎಷ್ಟು ದುರಾಂಕಾರ ಇರಬೇಕು. ಕಳ್ಳ ರಂಗಜ್ಜ ಅತ್ಲಾಗಿ, ನಾನು ಯಾಕಾರ ಬಂದ್ಬಿಟ್ಟು ಈ ಕುಮಾರಣ್ಣನ ಮುಂದೆ ಅನ್ನೋ ಏನ? ಈಗ ಮಂತ ಹೋದ್ನಲ್ಲ ಅವನು, ತಿರ್ಗಾ ಹೋಗ್ಬಿಟ್ಟು ಅಲ್ಲೇನಾರ ಗಲಾಟೆ ಮಾಡವನು ಅವನು. ಅದೇ ಕಣ್ರಿ ಗೌಡ್ರೆ, ನನಗೂ ಗೊತ್ತಾಗ್ತಿಲ್ಲ ಏನ್ ಮಾಡಂದ್ರಿ ಗೌಡ್ರೆ ಇವಾಗ. ಆ ಹುಡ್ಗ ಹೋಗ್ಬಿಟ್ಟು ರೇಗಾಡ್ತಾನೆ ಇವಾಗ ಅವ್ರು ಮಂತವ. ಅವನೇನ್ ಮಕ ಮುಲಾಜ್ ನೋಡಲ್ಲ ಅವನು. ಅವ್ನು ಏನಾಯ್ತ ಧರ್ಮ ಏನಾಯ್ತ ಅದ್ರ ಪ್ರಕಾರ ಮಾತಾಡ್ತಾನ ನನ್ನ ಮಗ. ಅವನಿಗೆ ಹಂಗೆ ಬೆಳೆಸಿದ್ದೀನಿ ಮೊದ್ಲಿಂದ. ಅವನಿಗೂ ತಡೆಯಕ್ಕಾಗ್ತಿಲ್ಲ. ಎಷ್ಟ್ ದಿವಸ ಅಂತ ತಡಿತಾನ್ರಿ ಗೌಡ್ರೆ ಅವ್ರುನು? ಹಂಗಲ್ ಕಳ್ಳ ರಂಗಜ್ಜ, ಸಮಾಧಾನದಿಂದ ಅದ್ ಹೆಂಗಿದ್ರು ತಗೋಬೇಕಣ ರಂಗಜ್ಜ. ಕೋಪ ಮಾಡ್ಕೊಂಡು ಹೋದ್ರೆ, ಜಗಳ ಮಾಡ್ಕೊಂಡು ಹೋದ್ರೆ ಏನ್ರ ಪ್ರಯೋಜನ ಬರುತ್ತೆ ಹೇಳ ರಂಗಜ್ಜ ನೀನೆ. ಅಲ್ಲ, ಅವನ ಮಗ ಅಂದ್ಮೇಲೆ ಅವನಿಗೆ ಏನೇನ್ ಸಿಗ್ಬೇಕು ಸಿಕ್ಕೇ ಸಿಗುತ್ತ ಕಣ. ಸಿಗ್ದಂಗೆ ನಿರಲ್ಲ. ಅವನ ಪಾಲಿಗೆ ಅವ್ರ ಅಪ್ಪನ ಕಡೆಯಿಂದ ಏನೇನು ಆಸ್ತಿಲಿ ಪಾಲು ಸಿಗ್ಬೇಕು ಪ್ರತಿಯೊಂದರೂ ಸಿಕ್ಕೇ ಸಿಗುತ್ತೆ. ಹಂಗಂತ ಈಗ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋದ್ರೆ ಆಗುತ್ತೇನ ರಂಗಜ್ಜ? ಇವ ಒಡಗಲ ನಿನ್ನ ಮಾತು ಕೇಳಲ್ಲ ಅವನು. ಗೌರಜ್ಜಿ ಕರ್ಕೊಂಡು ಒಡಗಿಲ್ಲಿಕ ಬೇಗ ರಪ್ಪನ ಕರ್ಕೊಂಬರ್ರಿ ಅವನಿಗೆ. ಇವಳೆ ಬಾರ ಇಲ್ಲಿ. ಯಾಕಜ್ಜ, ಯಾಕೆ ಏನಾಯ್ತು? ಯಾಕೆ ಹಿಂಗ್ ಕರಿತಿದ್ಯಾ? ಇಲ್ಲ ಯಾಕೆ ಇಲ್ಲ ಕಣೆ, ಆ ಹುಡುಗ ಅವನು ಕುಮಾರಣ್ಣ ಅವನು ನಮ್ಮ ಅಣ್ಣನ ಮಂತ ಹೋದ ಬಾಯ್ಲಿ. ಆ ಹುಡುಗಂಗೇನ
ಯಾರಂತಾನೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಏನೋ ಗೌಡ್ರ ಮುಂದೆ ಹೇಳಿರಂತೆ. ಹಂಗಂತ ಹೇಳದ್ನಲ್ಲ ನಮ್ಮ ತಮ್ಮಂಗೆ ಅಂತ ಅವನು ಕೋಪ ಮಾಡ್ಕೊಂಡು ಅಲ್ಲೇ ಮಂತ ಹೋಗ್ಬಿಟ್ಟು ಮಾತಾಡ್ತೀನಿ ನಾನೇ ಅಂತ ಹೋಗ್ತಿದ್ದಾನೆ. ಬಾಯ್ಲಿ ಬೇಗ ಕರ್ಕೊಂಬರೋಣ ರಪ್ಪನ. ಅಲ್ಲ ಕಣಜ್ಜ, ನಿನಗೆ ಎಷ್ಟು ದಿವಸ ಹೇಳಿದೀನಿ ಆ ಹುಡುಗ ಸಿಕ್ಕಾಪಟ್ಟೆ ಕೋಪ ನಮ್ ಕುಮಾರಣ್ಣಂಗೆ. ತಡಿಯಲ್ಲ ಅಂತ ಗೊತ್ತು ತಾನೆ, ಅವನ ಮುಂದೆ ಯಾಕೆ ಮಾತಾಡಕ್ ಹೋದ್ರಿ ನೀವು? ಹೋಗತ್ಲಾಗಿ ಬಾಯಿಲಿ ರಪ್ಪನ ಹೋಗಿ ಕರ್ಕೊಂಬರೋಣ. ಮಾಡ್ಕೊಳ್ತಿದ್ದೀನಿ ನಿಂಗೆ. ಮನೇಲಿ ಶುಭ ಕಾರ್ಯ ನಡೀತೈತೆ, ಹಿಂಗೆಲ್ಲ ಗಲಾಟೆ ಗಿಲಾಟೆ ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಮ್ಗೆ ತಗೊಳದ್ ಹೆಂಗಂತ ಗೊತ್ತೈತೆ ಅಂತ ಗೊತ್ತು ತಾನೆ ನಿಮ್ಗೆ. ಯಾವತ್ತಿದ್ರು ಅವ್ನ್ಗೆ ಅವ್ರ ಅಪ್ಪನ ಕಡೆಯಿಂದ ಏನ್ ಆಸ್ತಿ ಬರ್ಬೇಕು ಅದು ಸಿಕ್ಕೇ ಸಿಗುತ್ತೆ. ಅದಕ್ಕೆ ಆತರ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋದ್ರೆ ಆಗುತ್ತಾ? ನೀನು ಆ ಹುಡುಗರು ತದೇನೆ ಆಡೋದ್ ಕಲ್ತ್ಬಿಟ್ಟಿ ಅತ್ಲಾಗಿ. ಬಾಯಿತ್ಲಾಗಿ ಹೋಗಿ ಕರ್ಕೊಂಬರೋಣ ಮೊದ್ಲು. ಏನ್ ಯಾರು ಹೇಳೋರ್ ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡಪ್ಪ ಇದ್ಯಾಕಪ್ಪ ಇವನು ಬಂದ, ಇವನು ಮಂತವ ನಮ್ಗೆ ನೋಡಿ ಮಾತಾಡ್ಸೋಲೆ ಹೋಗ್ತಿದ್ದವ್ ಇವನು. ಇವತ್ತು ಯಾಕೆ ಇವ್ನು ಹಿಂಗೆ ಮನೆ ಹತ್ರ ದೊಡ್ಡಪ್ಪ ಅಂತ ಏನೋ ರೇಗಾಡ್ಕೊಂಬೇರೆ ಬಂದಿದ್ದಾನೆ ದೊಡ್ಡದಾಗ ಬೇರೆ. ಏನಲ್ಲ ಯಾಕ ಮಂತವ್ ಬಂದಿದ್ಯಾ? ಯಾತು ಇಲ್ಲ. ಯಾಕೆ ನಿನ್ ಹಿರಿ ಮಗಂಗೆ ಅವನಿಗೆ ಆಸ್ತಿಲಿ ಅದೇನೇನ್ ಪಾಲ್ ಕೊಡ್ಬೇಕು ಕೊಡಲ್ಲ ಅಂದಂತೆ, ಅದ್ ಯಾವನಂತಾನೆ ಗೊತ್ತಿಲ್ಲ ನನಗಂತ ಬೇರೆ ಹೇಳದಂತೆ ದೊಡ್ಡದಾಗ ಬೇರೆ. ಯಾಕೆ ದೊಡ್ಡಪ್ಪ ಹಿಂಗೆಲ್ಲ ಮಾತಾಡ್ತೀಯ? ನಿನ್ಗೇನ್ ಬುದ್ಧಿ ಇಲ್ವಾ ನಿನಗೆ? ಅವನಿಗೆ ಏನ್ ಕೊಡ್ಬೇಕು ಅದನ್ನ ಕರೆಕ್ಟಾಗಿ ಕೊಟ್ಬಿಟ್ರೆ ನಾವ್ಯಾಕೆ ಬರ್ತೀವಿ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಸುಮ್ಕೆ ಆಸ್ತಿಲಿ ಮನೇಲಿ ಪ್ರತಿ ಒಂದ್ರಲ್ಲೂ ಅಷ್ಟೇ ಅವನಿಗೆ ಮೊದ್ಲು ಮೋಸ ಮಾಡ್ದಂಗೆ ಮಾಡಕ್ ಹೋಗ್ಬೇಡ, ಒಳ್ಳೇದಾಗಲ್ಲ ನಿನಗೆ. ಅವನು ನಿನ್ ಮಗನೇ, ಅವನಿಗೆ ಏನೇನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಬಿಡು ಸುಮ್ನೆ. ಭಗವಂತ ಒಳ್ಳೇದ್ ಮಾಡ್ತಾನೆ ನಿನಗೆ. ಯಾಕೆ ಇಷ್ಟೊಂದು ಗುಳೈ ಕಾಣ್ತಿದ್ಯಾ ಆ ಹುಡುಗರಿಗೆ? ಲೈ ನೀನ್ ಯಾರಲ್ಲ ಇವೆಲ್ಲ ಮಾತಾಡೋದಕ್ಕೆ? ನೀನ್ ಯಾರಲ್ಲ ಕೇಳೋದಕ್ಕೆ? ನನ್ಗೆ ನನ್ನ ಮಗನ್ ಕೊಡ್ತೀನೋ ಬಿಡ್ತೀನೋ ಅದ್ ನನ್ನ ಇಷ್ಟ ಕಳ್ಳ. ಓಹೋ ದೊಡ್ಡದಾಗ ಬೇರೆ ಬಂದ್ಬಿಡ್ತಾನೆ ಇವನು, ದೊಡ್ಡ ಮನುಷ್ಯ ಬೇರೆ ಇವನು. ಸುಮ್ಮಕ್ ನಿಂದ ಎಷ್ಟಾಯ್ತೋ ಅಷ್ಟು ನೋಡ್ಕೊಂಡ್ರೆ ನನಗೂ ಒಳ್ಳೇದು ನಿನ್ಗೂ ಒಳ್ಳೇದು. ಓ ಏನು ಆಸ್ತಿಲ್ ಪಾಲ್ ಕೇಳೋದಕ್ ಬಂದಾನೆ, ಪಾಲು ಇವನು. ಒಬ್ಬೊಬ್ಬೊಬ್ಬೊಬ್ಬ ಹೋಗ್ಲಾ ಸುಮ್ಕೆ ಅವನು. ನೋಡಲಿ ದೊಡ್ಡಪ್ಪ, ಗೌರವದಿಂದ ಬೆಲೆ ಕೊಟ್ಟು ಮರ್ಯಾದೆ ಕೊಟ್ಟು ಮಾತಾಡಿಸ್ತಿದ್ದೀನಿ. ಸುಮ್ಕೆ ಕರೆಕ್ಟಾಗಿ ಮಾತಾಡಿದ್ರೆ ಒಳ್ಳೇದು ನನ್ಗೂ ನಿನ್ಗೂ. ಅದನ್ನ ಬಿಟ್ಬಿಟ್ಟು ನೀನು ಹೆಂಗ್ ಬೇಕಂಗ್ ಮಾತಾಡಿದ್ರೆ ನೋಡಲಿ ನನಗ್ ಕೋಪ ಬಂದ್ಬಿಟ್ರೆ. ಪಾಪ ಕುಮಾರಣ್ಣ, ಅದೇನ್ ಮಾತಾಡ್ಕೊಂಡಿದ್ರು ಪಂಚಾಯತಿ ಹತ್ರ ಮಾತಾಡೋಣ. ಗೌಡ್ರು ಮಾತಾಡ್ಕೊಂತಾರೆ, ಬಾರ ನೀನು. ಅವ್ನ್ ಕೊಡ್ಲಿಲ್ಲ ಅಂದ್ರೂ ನಮ್ಗೆ ಹೆಂಗ್ ತಗೋಬೇಕಂತ ಹೆಂಗ್ ಇಸ್ಕೋಬೇಕಂತ ನಮಗ್ ಚೆನ್ನಾಗ್ ಗೊತ್ತೈತೆ. ಬಾ, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ದೊಡ್ಡದಾಗ ಬೇರೆ ಬಂದ್ಬಿಟ್ಟಿದ್ದಾನೆ ಎಲ್ಲಾರು. ಮನೆಯವರೆಲ್ಲ ಬಂದ್ಬಿಟ್ರೆ ನೀವು ಎಲ್ಲಾರು ಬಂದ್ಬಿಟ್ರೆ ನಾನು ಎದ್ರಕೊಂಡ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ಎದ್ರಕೊಂಡು ನನಗೆ ಎದುರ್ಸಕ್ ಬರ್ತೀರಾ ನೀವೆಲ್ಲರೂ ಸೇರ್ಕೊಂಡ್ಬಿಟ್ಟು? ಒಬ್ಬೊಬ್ಬೊಬ್ಬ ಮನೆಯವ್ರೆಲ್ಲಾರು ಬಂದಿದ್ದಾರೆ ಆಸ್ತಿಲ್ ಪಾಲ್ ಕೇಳೋದಕ್ಕೆ. ನಿಮ್ದೇನಿದ್ರು ಎಷ್ಟಾಯ್ತು ಅಷ್ಟು ನೋಡ್ಕೊಳ್ರಿ, ನನ್ ತಂಟೆಗೆ ಬರಕ್ ಬರ್ಬೇಡ್ರಿ. ನಾನೇ ನಿಮ್ಗೇನ್ ಮಾತಾಡ್ಸಕ್ ಬಂದಿದ್ದೀನ? ಕ್ಯಾತೆ ತಕೊಂಡ್ ಬರ್ತಿದ್ದೀರಾ? ಕ್ಯಾತೆ ಎಲ್ಲೋ ಇದ್ದವನ್ಗೆ ಹೋಗ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ನಮ್ ವಿರುದ್ಧ ಎತ್ ಕಟ್ಟೋದಕ್ ಬಂದಿದ್ದೀರಾ? ಆಸ್ತಿಲೆಲ್ಲ ಪಾಲ್ ಕೇಳೋದಕ್ಕೆ, ನನ್ನ ವಿರುದ್ಧ ಎತ್ ಕಟ್ಟೋದಕ್ಕೆ. ನಿಮ್ ಕೈಲಿ ನಾನು ದುಡಿತಿರೋದು, ನಾನು ಶ್ರೀಮಂತ ಆಗಿರೋದು, ಹೊಟ್ಟೆ ಕಿಚ್ಚು ತಡೆಯಕ್ಕಾಗ್ದಲೆ ಹಿಂಗಾದ್ರೂ ಏನಾರು ಒಂದ್ ಮಾಡ್ಬೇಕಂತ ಕುತಂತ್ರ ಮಾಡ್ತಿದ್ರ ಅಲ್ವಾ ನೀವೆಲ್ಲಾರು ಸೇರ್ಕೊಂಡ್ಬಿಟ್ಟು? ನೀವ್ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ನನ್ಗೆ. ಅಯ್ಯೋ, ನೀನ್ ಸಾವುಕಾರ ಆದ್ರೆ ನಮ್ಗೇನು? ಇನ್ಮೇಲೆ ನಾವ್ ಯಾಕೆ ಹೊಟ್ಟೆ ಕಿಚ್ಪಡೋಣ? ಇಂತವ ಅಂತ ಬುದ್ಧಿ ಇರೋದು, ಹೊಟ್ಟೆ ಕಿಚ್ಪಡೋ ಬುದ್ಧಿ ನಮ್ಮ ಹತ್ರ ಏನಿಲ್ಲ. ಲೇ ಪಾಪ ಕುಮಾರಣ್ಣ, ನಿನ್ಗೆ ಯಾರಲ್ಲ ಇಲ್ಲಿ ಬರೋದು ಕೇಳಿದ್ದು? ಏನಿದ್ರು ಅವ್ರ ಗೌಡ್ರು ಮಾತಾಡಿ ಅದೇನ್ ಮಾಡ್ತೀನಂತ ಹೇಳಿದ್ರು ತಾನೆ ಕೊಡಿಸ್ತೀನಂತ. ನೀನ್ ಯಾಕ್ಲ ತಲೆ ಕೆಡಿಸ್ಕೊಳ್ತೀಯ? ಬರ್ಲಾ ಹೋಗೋಣ. ನನ್ಗೆ ನನ್ನ ಮಗಂಗೆ ಏನ್ ಕೊಡ್ಬೇಕು ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತೈತೆ. ಯಾರು ಏನು ಮುಂದೆ ಬಂದ್ಬಿಟ್ಟು ಮಾತಾಡೋದೇನ್ ಬೇಕಾಗಿಲ್ಲ ನನಗೆ. ನಿಮ್ದೈತೆ ಎಷ್ಟೆಷ್ಟೈತೈತೋ ಅಷ್ಟ್ ಮಾಡ್ಕೊಂಡ್ರೆ ನನ್ಗೂ ಒಳ್ಳೇದು ನಿನ್ಗೂ ಒಳ್ಳೇದು. ನನ್ನ ಮಗ ನನ್ನ ಹೆಂಡತಿ ಬಂದು ಕೇಳಿ, ಆಮೇಲೆ ನಾನು ಕೊಡೋ ಜವಾಬ್ದಾರಿ ನನ್ಗಿರುತ್ತೆ. ಯಾವ್ದ್ರೂ ಬಿಟ್ಬಿಟ್ಟು ನೀವ್ಯಾಕೆ ಬರ್ತಿದ್ದೀರಾ ಮಧ್ಯದಲ್ಲಿ? ನಡಿಯಪ್ಪ, ಆಯ್ತು ಹಂಗಾರೆ ನಡಿ ಹೋಗೋಣ. ದೊಡ್ಡಮ್ಮನೂ ನಮ್ಮ ಗಜೇಂದ್ರ ಬಂದ್ರೆ ಕೊಡ್ತೀನಂತ ಹೇಳೈತಲ್ಲ, ಪಂಚಾಯತ್ಗೆಲ್ಲ ಕೂರಿಸಿ ಅದೇನ್ ತೀರ್ಮಾನ ಮಾಡಿಸ್ಬಿಟ್ಟು ಅದೇನೇನ್ ಕೊಡ್ತಾರೆ ಅದೆಲ್ಲದನ್ನು ಗೌಡ್ರಿಗೂ ಹೇಳ್ಬಿಟ್ಟು ಅದೇನ್ ಕೊಡ್ಸೋಣ. ನಡಿ ಕೊಡ್ತೀನಂತ ಹೇಳಿದಾರಲ್ಲ, ಇನ್ನೇನು ನಮಗೂ ಬೇಕಿದ್ದ ಇದೆ ಅಲ್ವೇನಪ್ಪ? ದೊಡ್ಡದಾಗ ಬೇರೆ ಇಲ್ಲಿ ಕೇಳೋದಕ್ ಬೇರೆ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಏನಿದ್ರು ಇವ್ರು ಮಾತಾಡ್ಕೊಂಡಿದ್ರು ಗೌಡ್ರು ತಾವು ಮಾತಾಡ್ಕೊಳ್ಳಿ. ನಾನೇನ್ ಕೊಡಲ್ಲ ಅಂತ ಹೇಳಿದಿನ? ಅವನು ನನ್ನ ಮಗನೇ ತಾನೆ, ಕೊಡ್ತೀನಿ ಕಣ್ ಹೇಳು.